ಗುಡ್ ಮಾರ್ನಿಂಗ್ ಗಾಯ್ಸ್. ನವರಾತ್ರಿ ಹಬ್ಬದ ಮೊದಲನೇ ದಿನ. ಇಷ್ಟೊತ್ತಾಯಿತು ಕೆಲಸ ಮುಗಿಯೋಷ್ಟೊತ್ತಿಗೆ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಬಾಯ್. ಇವತ್ತು ಹಾಸ್ಪಿಟ್ಲಲ್ಲಿ ಆ್ಯಕ್ಚುಲಿ ಪೇಷಂಟ್ ಜಾಸ್ತಿ ಇದ್ದಾರೆ, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಯಾವ್ಯಾವ ಫೆಸಿಲಿಟೀಸ್ ಇದೆ, ಯಾವ್ಯಾವ ಪೇಷಂಟ್ ಏನೇನು ಕನ್ಫ್ಯೂಷನ್ ಆಗಿದ್ದಾರೆ ತೋರಿಸ್ತೀನಿ ಬನ್ನಿ. ಇನ್ನೊಂದು ಸ್ವಲ್ಪ ಹಿಂಗೆ ವಿಡಿಯೋ ಮಾಡಿದ್ರೆ ಮುಂದೆ ಲಬಾರ್ ಅಂತ ಬಿಡ್ತೀನಿ. ಗೊತ್ತಾಯ್ತಾ? ಆಯಿತು. ಎಷ್ಟು ಪೇಷಂಟ್ ಇದೆ ಗೊತ್ತಾ? 1 2 3 4 5 6 7 ಪೇಷಂಟ್ ಗಾಯ್ಸ್. ನಮ್ಮ ಹುಡುಗಿರೆಲ್ಲ ಸೋಂಬೇರಿ ಬಿದ್ದೋಗಿದ್ದಾರೆ. ಬೆಳಗ್ಗೆ ಡ್ಯೂಟಿಗೆ 6 ಜನ ಬರ್ತಾರೆ. ಆ ದೇವ್ರ ಫೋಟೋ ಒಂದು ಪೂಜೆ ಮಾಡಲ್ಲ. 3 ದಿನದಿಂದ ಹೂವು ಹಾಗೆ ಇದೆ. ಇವತ್ತಿಂದು ನಿನ್ನೆದು ಎಲ್ಲ ನಾನೇ ಮಾಡ್ತೀನಿ. A few moments later. First floor. 7 पेशेंट्स है। कितना पेशेंट है इधर? 4 पेशेंट है फर्स्ट फ्लोर में। कैसे चल रहा है? बहुत अच्छा चल रही है सिस्टर। बाय। अच्छे से देखो पेशेंट को. 4 पेशेंट है ना. बाय बाय बाय. ಅದು ಬಂದು ಸೆಮಿ ವಾರ್ಡ್ ಗೈಸ್. ನಮ್ಮ ಹಾಸ್ಪಿಟಲ್ದು ಸ್ಪೆಷಲ್ ಎಲ್ಲ ಮೇಲೆ ಇದೆ. ಸೆಮಿ ವಾರ್ಡ್ ನೋಡಿ ನಮ್ಮ ಹಾಸ್ಪಿಟಲ್ ಎಷ್ಟು ಚೆಂದ ಇದೆ ಅಲ್ವಾ. ಫಸ್ಟ್ ಫ್ಲೋರ್ ವಾರ್ಡ್ಸ್ ಇದು. 4 ವಾರ್ಡ್ಸ್ ಇದೆ. ಫ್ಲೋರಲ್ಲಿ 4 ಜನ ಇದ್ದಾರಂತೆ. ಅಲ್ಲಿ ಕತೆ ಮುಗೀತು. ಬನ್ನಿ ಸೆಕೆಂಡ್ ಫ್ಲೋರಲ್ಲಿ ಯಾವ ಪೇಷಂಟ್ ಇದ್ದಾನೆ ಅಂತ ನೋಡೋಣ. ಡಿಸ್ಚಾರ್ಜ್ ಇರೋದ್ರಿದ್ರೆ ನನಗೆ ಕೆಲಸ. ಸೆಕೆಂಡ್ ಫ್ಲೋರ್ ವಾರ್ಡ್ ಗೈಸ್ ಪೇಷಂಟ್ ಎಲ್ಲ ಇದ್ದಾರೆ. ಪೇಷಂಟ್ ಮುಂದೆ ಏನಾದರೂ ವೀಡಿಯೋ ಮಾಡಿದ್ರೆ ಮೂಗು ಕೊಡಿತಾರವರು. ಅದಕ್ಕೆ ಈ ಉಲ್ಟಾ ಪುಲ್ಟಾ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ ಗೈಸ್. ನೀವು ನನ್ನ ಸಾಯಲ್ಲಿ ಸಪೋರ್ಟ್ ಮಾಡ್ತಾನೆ ಗೊತ್ತಾ ಗೈಸ್. ಆ್ಯಕ್ಚುಲಿ ಒಂದು ಸತ್ಯ ಹೇಳ ನಿಮಗೆ ನಮ್ಮ ಹಾಸ್ಪಿಟ್ಲ್ ಬಗ್ಗೆ. ಸುತ್ತಮುತ್ತ ಸಿಕ್ಕಾಪಟ್ಟ ಹಾಸ್ಪಿಟ್ಲ್ ಇದೆ. ಎಕ್ಸಾಂಪಲ್ ಶಂಕರ, ದಿ, ಆಸ್ಟ್ರಾ ಎಲ್ಲ ಹಾಸ್ಪಿಟಲಿಗೆ ಕಂಪೇರ್ ಮಾಡಿದ್ರೆ ನಮ್ಮ ವಾರ್ಡ್ ಚಾರ್ಜಸ್ ಎಷ್ಟು ಕಮ್ಮಿ ಗೊತ್ತಾ. ಕರೆಕ್ಟ್ ಬರೋದು ಇವತ್ತು ಇದರಲ್ಲಿ ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ. ಯಾರಾದರೂ ಹತ್ರ ಇದ್ದರೆ ಡಾಕ್ಟ್ರ್ ಒಬ್ಬರು ಬಿಟ್ಟು ಇನ್ನೆಲ್ಲ ಡಾಕ್ಟರ್ಸು ಇದ್ದಾರೆ. ಎಲ್ಲರಿಗೂ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅಫೋರ್ಡೆಬಲ್ ಚಾರ್ಜಸ್ಸಲ್ಲೇ ಇರುತ್ತೆ. ಎಲ್ಲ ಸರ್ಜರಿಗಳು ಆಗುತ್ತೆ. ಆಯಿತಾ ಗೈಸ್, ಮಿಸ್ ಮಾಡಬೇಡಿ. ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಹೇಳ್ಕೊಬೇಕಂತ ಹೇಳ್ತಾ ಇಲ್ಲ, ಸತ್ಯ ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಇಲ್ಲಿರೋ ಎಲ್ಲ ಡಾಕ್ಟರ್ಸು ಇದ್ದಾರೆ. ಎಲ್ಲರಿಗೂ ಅಪಾಯಿಂಟ್ಮೆಂಟ್ ತೊಗೋಬೇಕು. ಹಿಂದೆಂದು ಸ್ವಲ್ಪ ಹಿಂದೆ ಹೋದರೆ ಅಲ್ಲೇ ನಂಬರ್ ಇದೆ. ಏನಾದರೂ ಬೇಕಿದ್ರೆ ಕಾಲ್ ಮಾಡಿ. ನಮ್ಮ ಹುಡುಗಿಗೆ ಒಂದು ಹೇರ್ ಸ್ಟೈಲ್ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗ್ ಆರುಂಟೋಯ್ತದೆ ಕಡೆ. ಯಾವ ಕವಿ ಕಾಣದಂಥ, ಯಾರು ಮುಂಚೆ ಹಾಡದಂಥ ಹೊಸ